ಹಾಯ್ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ ಫ್ರೆಂಡ್ಸ್. ಈ ವಿಡಿಯೋ ಎಲ್ಲರೂ ನೋಡಿ. ಈ ಒಂದು ಹೊಸ ಬ್ಲಾಗ್ ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ಎದ್ರ ಬಗ್ಗೆ ಮಾಡ್ತೀನಿ ಅಂದ್ರೆ ಒಂದು ಕಾರಿನ ಬಗ್ಗೆ ಒಂದು ಸಮಸ್ಯೆ ಆಗ್ಯದ, ಒಂದು ಪ್ರಾಬ್ಲಮ್ ಆಗ್ಯದ. ಫ್ರೆಂಡ್ಸ್, ಎಲ್ಲರೂ ಈ ವಿಡಿಯೋ ಪೂರ್ತಿ ನೋಡಿ. ಎಲ್ಲರಿಗೆ ಹೇಳ್ತೀನಿ ಏನೇನಾಗ್ಯದ ಏನೇನಿಲ್ಲ ಅಂತ. ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ, ನಮ್ಮ ಫ್ಯಾಮಿಲಿ, ನಮ್ಮ ಕುಟುಂಬದವ್ರಿಗೆ ಎಲ್ಲರೂ ಗೊತ್ತಾಗಬೇಕಂದ್ರೆ ಈ ವಿಡಿಯೋ ಮಾಡ್ತೀನಿ. ಅದಕ್ಕೆ ಇವೆಲ್ಲ ನಾನು ಮಾತಾಡೋದು ಪೂರ್ತಿ ಕೇಳಿ. ಓಕೆ, ಹಂಗೆ ಈ ವಿಡಿಯೋ ಪೂರ್ತಿ ನೋಡಿ. ಈ ವಿಡಿಯೋ ಪೂರ್ತಿ ನೋಡಿ, ಅರ್ಧ ಬಿರ್ಧ ಮಾಡಬೇಡಿ, ಪೂರ್ತಿ ನೋಡಿ. ಅರ್ಥ ಆಗಿದೆ ಅಂದ್ರೆ ನಂತರ ನಿಮ್ಮ ವಿಡಿಯೋ ಇಷ್ಟ ಆಗಿದೆ ಲೈಕ್ ಕೊಡಿ, ಇಲ್ಲ ಸಬ್ಸ್ಕ್ರೈಬ್ ಮಾಡಿ. ನೀವು ಬಿಟ್ಟೋದು ನಿಮ್ಮ ಇಷ್ಟ ಆಗಿದೆ ಲೈಕ್ ಕೊಡಿ, ಇಲ್ಲ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ನಿಮ್ಮ ಕಡೆ ಅದಕ್ಕೆ ಕಡೆ ವಿಡಿಯೋ ಅರ್ಧ ಬಿರ್ಧ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ, ಪೂರ್ತಿ. ಓಕೆ, ಈಗ ಮಾತಾಡಿ ಸ್ಟಾರ್ಟ್ ಮಾಡ್ತೀನಿ. ನಾನು ಶನಿವಾರ ದಿನ ಇದೇ ಶನಿವಾರ ದಿನ ನಾನು ಮತ್ತು ಒಂದು 4-5 ಪಾರ್ವಲಿದು. ಆ ಪಾರ್ವಲನ್ನು 30 ಹೋಗೋದು, ಗೇಮ್ ಆಡೋದು, ಸಿಕ್ಕ ಮಾಡತ್ತು ಪಾರ್ವಲು. ಆ ನಂತರ ನಾ ಏನು ಮಾಡ ಪಾರ್ವಲ್ ಗೇಮ್ ಮಾಡತ್ತಾರ. ಈ ಮೊಬೈಲ್ ಒಂದು ಏನೋ ಒಂದು ಪೆಟ್ರೋಲ್ ಲಾಕ್ ಚೇಂಜ್ ಮಾಡ್ಬೇಕಂದ್ರೆ ನಾನು ಪೆಟ್ರೋಲ್ ಲಾಕ್ ಹಾಕಿಲ್ಲ, ಪಾಸ್ವರ್ಡ್ ಹಾಕೀನಿ. ಆ ಪಾಸ್ವರ್ಡ್ 6 ಹಾಕಿನೂ ಗೊತ್ತಿಲ್ಲ, 4 ಹಾಕಿನೂ ಗೊತ್ತಿಲ್ಲ, 8 ಹಾಕಿನೂ ಗೊತ್ತಿಲ್ಲ, ಎಷ್ಟು ಹಾಕಿನೂ ಗೊತ್ತಾಗಿಲ್ಲ. ಶನಿವಾರ ಹಿಡಿದು ಬುಧವಾರ ದಿನ ನೀನು ಬೇಯಿಸ್ತಾರೆ. ಹೌದು, ಬುಧವಾರ ದಿನ ಸೋಮವಾರ ಮಂಗಳವಾರ ಎಲ್ಲ ತಿಕ್ಕಿತ್ತು ಮೊಬೈಲ. ಸೋಮವಾರ ಮಂಗಳವಾರ 3 ದಿನ ಚಲಿತಿತ್ತು, ಫಿಂಗರ್ ಇರ್ತಲ್ಲ. ಈಗ ಯಾವಾಗ ಮೊಬೈಲ್ ನೀವು ಪೆಟ್ರೋಲ್ ಲಾಕ್ ಹಾಕ್ತಿರಲ್ಲ, ಅದು ಸ್ವಿಚ್ ಅಪ್ ಐತಲ್ಲ, ನಮ್ಮ ಫಿಂಗರ್ ಕೈ ಹೋಗ್ಬಿಡ್ತದೆ. ಮತ್ತು ಪೆಟ್ರೋಲ್ ಲಾಕ್ ತೆಗೆದ್ಮೇಲೆ ಫಿಂಗರ್ ಕೊಡ್ತದೆ. ಎಲ್ಲ ಮೊಬೈಲ್ ಹಂಗೆ ಅದ ರೀ. ಅಂದರೆ ನನ್ನ ಮೊಬೈಲ ಬುಧವಾರ ದಿನ ಸ್ವಲ್ಪ ನಾವು ತಿಳ್ಕೊಂಡು ಮತ್ತು ನನಗೆ ಆರಾಮಿತ್ತಿಲ್ಲ, ಒಂದು ಏನೇನು ಸಮಸ್ಯೆ ಆಗಿತ್ತು, ತಲೆ ಉರ ಬಿದ್ದಂಗಿತ್ತು. ನನ್ನ ಮೊಬೈಲ ಸ್ವಲ್ಪ ಸ್ವಿಚ್ ಆಫ್ ಮಾಡ್ತದೆ. ಮೊಬೈಲ ಬುಧವಾರ ದಿನನೇ ಮೊಬೈಲ್ ಸ್ವಿಚ್ ಆಫ್ ಮಾಡೋದಪ್ಪ. ಮೊಬೈಲ್ ಸ್ವಿಚ್ ಆಫ್ ಮಾಡಿ ಫಿಂಗರ್ ಹೋಯ್ತು. ಪೆಟ್ರೋಲ್ ಲಾಕ್ ಏನಿಟ್ಟು ಗೊತ್ತಿಲ್ಲ, ಪಾಸ್ವರ್ಡ್ ಸ್ಕ್ರೀನ್ ಪಾಸ್ವರ್ಡ್ ಏನಿಟ್ಟು ಗೊತ್ತಾಗಿಲ್ಲ. ಆ ಕಾರಣ ನೋಡಿ ತುಂಬ ನೋವಾಯಿತು, ನನಗೆ ತುಂಬ ದುಃಖ ಆಯಿತು. ಅದ್ರೊಳಗೆಲ್ಲ ಡಾಟಾ ಇದು ಡಾಕ್ಯುಮೆಂಟ್, ಫೋಟೋಗಳಿಸೋದು, ವಿಡಿಯೋಗಳು, ಸುದೀಪನ ಫೋಟೋಗಳು, ನನ್ನ ಫೋಟೋಗಳು, ಫ್ಯಾಮಿಲಿ ಫೋಟೋ, ಒಟ್ಟು ಫೋಟೋಗಳು ಇದು ಬಾರ್ಬಾರ. ಇದು ಕೊನೋನಕ್ಕೆ ಎಷ್ಟು ಜನ ಅವರು ನಂಬರ್ ಇದು, ಎಷ್ಟು ಕಾಂಟ್ಯಾಕ್ಟ್ ನಂಬರ್ ಇದು. ಅವು ನಂಬರ್ ನನಗೆ ವಿಚಾರ ಬಂತು, ಯಾವ ಮಾಡೋದು. ಎಲ್ಲ 4 ತಾಸು ಕೂತು ನೋಡ್ದೆ. ನೆನಪು ಏನು ಬರ್ತಂದೆ, ಕೂತು ನೋಡ, ಏನೂ ನೆನಪು ಬಂದಿಲ್ಲ. ಆ ನೆನಪು ಬಂದಿತ್ತು, ನಾ ಏನು ಫೋನ್ ರಿಸ್ಟಾರ್ಟ್ ಹೊಡೆದೆ. ಏನಾಗ್ತಾರೆ ಗೊತ್ತು, ಏನು ಮಾಡೋದು, ಫೋನ್ ಚಾಲು ಸಾಕಂದ್ರೆ ಫೋನ್ ರಿಸ್ಟಾರ್ಟ್ ಹೊಡೆದೆ. ರಿಸ್ಟಾರ್ಟ್ ಹೊಡೆದು ಎಲ್ಲ ಮೊಬೈಲ್ ಡಿಲೇಟ್ ಆಗೋ ನಂತರ ಮತ್ತೆ ಓಪನ್ ಮಾಡ್ದೆ. ಓಪನ್ ಮಾಡಿ ಬಟ್ ಸ್ಕ್ರೀನ್ ಲಾಕ್ ಇಲ್ಲತ್ತರಿ, ಸ್ಕ್ರೀನ್ ಲಾಕ್. ರೀ, ಅದು ನಾನು ಫೋನ್ ಸ್ಕ್ರೀನ್ ಶಾಟ್ ತೋರಿಸ್ತಾರೆ, ಅದು ಸ್ಕ್ರೀನ್ ಶಾಟ್ ಹೊಡಿಬಲ್ಲ. ಈ ಮೊಬೈಲ್ ರಿಸ್ಟಾರ್ಟ್ ಐತಲ್ಲ, ಮೊಬೈಲ್ ಹೊಸದೈತಲ್ಲ, ಫಸ್ಟ್ ಲಾಗಿನ್ ಮಾಡಬೇಕು. ನಾನು ಮೊಬೈಲ್ ಲಾಗಿನ್ ತೋರಿಸ್ತಿತ್ತಿಲ್ಲ, ಸ್ಕ್ರೀನ್ ಲಾಕ್ ಹಿಡಿತಿತ್ತು. ನಾ ಏನಿಟ್ಟು ನಂಗೆ ಗೊತ್ತಿಲ್ಲ ಅದು ಯಾವ ಮಾಡ್ದಪ್ಪ. ಅದು ನಂಗೆ ಸೂರ್ಯಕಲ್ಲಿ ಬುಧವಾರ ಸಂಜೆಗೆ ಆ ಥರ ಆಯಿತು. ನನ್ನ 4:05 ಆಗಿತ್ತು. ತುಂಬ ನೋವಾಯಿತು, ತುಂಬ ದುಃಖ ಆಯಿತು, ತುಂಬ ಆತನ ಹಿಂಗಾಯಿತು ಮೊಬೈಲ. ಯಾಕೆ ನಾನು ದಿನ ವಿಡಿಯೋಗಳು ವಿಡಿಯೋಗಳು ಅಪ್ಲೋಡ್ ಮಾಡ್ತಿದ್ದ, ಇಷ್ಟು ಗಿರಮ್ಮ ಹೊಸ ಓಪನ್ ಮಾಡಿ ಇಷ್ಟು ವಿಡಿಯೋಗಳು ಮಾಡ್ತಿದ್ದ. ಈ ಥರ ಎಷ್ಟು ಟೈಮ್ ಪಾಸ್ ಆಯ್ತಿತ್ತು, ಎಂತ ಎಂಜಾಯ್ ಮಾಡ್ತಿದ್ದ ವಿಡಿಯೋಗಳನ್ನು ನೋಡಿ. ಆ ಥರ ಖುಷಿದಿಂದ, ಆ ಖುಷಿ ಕಾಲ ಈ ಥರ ಆಯಿತು ಗೊತ್ತಿಲ್ಲ, ಯಾವುದು ಕಾಲ ಆಯಿತು ಗೊತ್ತಿಲ್ಲ. ಬುಧವಾರ 4ಕ್ಕೆ ತುಂಬ ಕನ್ನಡಿತದ. ಆ ಬುಧವಾರ ದಿನ ಮುಂಜೆ 10ಕ್ಕೆ ಸಾಲಿಗೆ ಅದು ಪ್ರಾಬ್ಲಮ್ ಆಗೋದು 10ಕ್ಕೆ ಆಗ್ಯದ ರೀ. ಬುಧವಾರ ಬೆಳಿಗ್ಗೆ 10ಕ್ಕೆ ಆಗ್ಯದ. 10ಕ್ಕೆ ಹಿಡಿದು ಸಂಜೆ ತನಕ ಊಟ ಮಾಡಿಲ್ಲ. ಸತ್ಯ ಐತಿ, ನಾ ಊಟ ಮಾಡಿಲ್ಲ. ಬುಧವಾರ ಮುಂಜೆ ಹಿಡಿದು ರಾತ್ರಿ ಊಟ ಮಾಡಿಲ್ಲ. ಊಟ ಮಾಡಿಲ್ಲ. ಬಟ್ ನಾ ಮಾಡ್ದೆ, ಇಲ್ಲಿ ಬಿಡು ಅಂದೆ. ಬಟ್ ಎಲ್ಲ ನೋಡಿದ್ರೆ ಒಟ್ಟದು ಸ್ಕ್ರೀನ್ ಲಾಕ್ ಹೊಂದಿಲ್ಲ, ಲಾಗಿನ್ ಮಾಡ್ಬೇಕಂದ್ರೆ ಲಾಗಿನ್ ಭೀ ಆಗಿಲ್ಲ. ಅದು ನಮ್ಮ ಫೋನ್ ಪೂರ್ಣ ಬಂದುಬಿತ್ತು. ಆ ನಂತರ ನಾ ಮಾಡೋದ, ಇಲ್ಲಿ ಬಿಡು ಎಲ್ಲ ಮೊಬೈಲ್ ಅಂಗಡಿಯಾಗ ಹೋಗಿ ಸಾಫ್ಟ್ವೇರ್ ಹೊಡಿಬೇಕಂಡ. ಮೊಬೈಲ್ ಅಂಗಡಿಯಾಗ ನೋಡ್ತೀರಿ, ಎಲ್ಲರೂ ಕಾಲ್ ಮಾಡಿದ, ಯಾರೂ ಹೆಲ್ಪ್ ಮಾಡಲಿಲ್ಲ. ಫ್ರೆಂಡ್ಸು ಯಾರೂ ಒಬ್ಬರು ಹೆಲ್ಪ್ ಮಾಡಲಿಲ್ಲ. ಸ್ವಲ್ಪ ಜರ್ಕೆ ಅಂಗಡಿಯಾಗ ಹೋಗಿ ಸಾಫ್ಟ್ವೇರ್ ಹೊಡಿಬೇಕಂಡೆ, ಯಾರೂ ಹೆಲ್ಪ್ ಮಾಡಿಲ್ಲ. ಎಲ್ಲರೂ ಹುಡುಗರು ಹಚ್ಚಿದ, ಯಾರು ಇಲ್ಲ ಫ್ರೆಂಡ್ಸ್, ಯಾರೂ ಇಲ್ಲ, ಯಾರು ಹೆಲ್ಪ್ ಮಾಡಿಲ್ಲ ನನಗೆ. ಅದಕ್ಕೆ ನಾ ಆ ಕಾರಣ ತುಂಬ ಆಗ್ತು. ನಾನು ಬೇಯಿಸ್ತಾರೆ ಬೆಳಿಗ್ಗೆ 10-9 ತುಂಬ ಕಣ್ಣೀರು ಬಂದು ನನಗೆ. ಯಾರೂ ಹೆಲ್ಪ್ ಮಾಡಿಲ್ಲ. ಎಲ್ಲರೂ ಫೋನ್ ಹಚ್ಚೋದು, ನಮ್ಮ ಊರಿಗೆ ಈ ಥರ ಆಗ್ಯದ್ರಿ, ಸ್ವಲ್ಪ ಸಾಫ್ಟ್ವೇರ್ ಹೊಡ್ಕೊಂಡು ಬಾ, ಅಂಗಡಿ ಹೋಗ್ರಿ ಮೂವರ ಅಂಗಡಿಯಾಗ. 5 ರಾಶಿಕರ ಅಂದರು, ಯಾರೂ ಒಬ್ಬರು ಹೆಲ್ಪ್ ಮಾಡಿಲ್ಲ, ಯಾರಿಗೂ ಹೋಗಿಲ್ಲ ಮೊಬೈಲ ತೊಗೊಂಡು.
ತುಂಬ ಹತ್ತು ನಾನು ತುಂಬ ದುಃಖ ಆಯ್ತು ಪ್ರೈಸ್ ತುಂಬ ತುಂಬ ಹತ್ತು ನಾ ಬಯಸ್ತಾರಿನ ನಾನು ದೇವ್ರೆ ನೀನು ನೋಡಪ್ಪ ನಂಗೆ ಆ ಥರ ಒಂದು ಹೆಲ್ಪ್ ಮಾಡಪ್ಪ ಬಿಡಿಸಿ ದೇವ್ರೆ ಹೆಲ್ಪ್ ಮಾಡಂದೆ ಬಕ್ಕು 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 ಕೋಚಿಸ್ ಮಾಡ್ದೆ ಹಾಂ ಆ ಆ ಮಾತ್ರ ಒಂದು ಲಾಗಿನ್ ನನ್ನ ಬರ್ತ ನನ್ನ ಪೇರ್ ಒಂದು ಲಾಗಿನ್ ಐತ್ರಿ ಆ ಜಿಮೇಲ್ ಹೆಸರು ನಂದು ರಾಜಶೇಖರ್ ಕಿಚ್ಚ ಸಾರಿ ರಾಜಶೇಖರ್ ಬುಕ್ಕಿ 118 ಅದು ಡಾಟ್ ಏನಂತ .com ಅದು ಜಿಮ್ನ ನೆನಪಿತ್ತು ನನಗೆ ಆ ಜಿಮಲ್ ದಿನ ಒಟ್ಟು ಕೋಚಿಸ್ ಮಾಡೋದು ತಾಸು ನೋಡ್ದೆ ಆ ಲಾಗಿನ್ ಮಾಡಿ ಹೆಂಗೆ ಮಾಡಿ ಓಪನ್ ಮಾಡ್ಬೇಕಂದ್ರೆ ಮೊಬೈಲ ಟ್ರೈ ಮಾಡ್ದೆ ಮಾಲ್ ಚಾಲೈತೆ ರೀ ಲಾಗಿನ್ ಐತ್ರಿ ಆ ಲಾಗಿನಾಗ ಪೆಟ್ರೋಲ್ ತೆಗಿತೀರಿ ಹಾಂ ಲಾಗಿನ್ ತೆರಿತೀರಿ ಇದು ಆ ನಂತರ ಮತ್ತು ಅದು ಪಾಸ್ಬುಕ್ ಐತ್ರಿ ಈಗ ಲಾಗಿನ್ ಆಗತ್ತಾರ ಈ ಲಾಗಿನಾಗೆ ನಾ ಚೇಂಜ್ ಪಾಸ್ವರ್ಡ್ ಕೇಳ್ತೀರಿ ನೀವು ಚೇಂಜ್ ಪಾಸ್ವರ್ಡ್ ಮಾಡಬೇಕು ನಾ ಪೇಲೆ ಪಾಸ್ವರ್ಡ್ ನೆನಪಿ ನನಗೆ ಜಿಮೇಲ್ ಪಾಸ್ವರ್ಡ್ ಗೊತ್ತಿ ನನಗೆ ಅದನ್ನ ಫರ ನನಗೆ ಅದಕ್ಕೆ ಎಲ್ಲರೂ ಫ್ರೆಂಡ್ಸ್ ಯಾವಾಗೂ ನೀವು ಜಿಮೇಲ ಗೂಗಲ ಏನೇನು ಅಂತಿರಲ್ಲ ನೀವು ಯಾವಾಗ ಹೊಸ ಕ್ರಿಯೇಟ್ ಮಾತಿಲ್ಲ ಸ್ವಲ್ಪ ನಂಬರ್ ಒನ್ ಕ್ರಿಯೇಟ್ ನೆನಪಿಟ್ಕೋರಿ ನೆನಪಿದ್ದೈತೆ ಮೊಬೈಲ್ ಹೊರ್ಕೋರಿ ಇಲ್ಲ ಡ್ಯಾರಿ ಒಳಗೆ ಬರ್ಕೋರಿ ರೀ ಜಿಮೇಲ್ ಒಂದು ಫೋನ್ ನಂಬರ್ ಒಂದು ಹಾಂ ಫ್ರೆಂಡ್ಸ್ ಆ ಥರ ನಾನು ಜಿಮೇಲ್ ನೆನಪಿತ್ತು ಪಾಸ್ವರ್ಡ್ ನೆನಪಿದ್ದಿತ್ತಲ್ಲ ಆ ನಂಬರ್ ಪಾಸ್ವರ್ಡ್ ಯಾವ ಮಾಡ್ದೆ ಅಂದ ಪಾಸ್ವರ್ಡ್ ಬುಕ್ಕು ಮಾಡಿ ಒಟ್ಟು ಆಗಿಲ್ಲ ಯಾವ ಮಾಡ್ದು ಒಟ್ಟು ಅಲ್ಲಿ ಏನೋ ಬತ್ರಿ ಫಾರ್ವರ್ಡ್ ಚೇಂಜ್ ಹೊಡೆದ ಇಂಡಿಯಾ ಹೊಸದ ಮತ್ತು ಆ ನಂತರ ಎಲ್ಲ ಇದೈತೆ ಮೂರು ಚಾಲ ಐತ್ರಿ ಹಾಂ ಯಾವ್ದು ಚಾಲಾಗ ಹತ್ತಿರಿ ಹಿಡಿದು ಗುದ್ದಾಲ ತ್ರ್ಯಾಮಲ ಭಾರ ಸಾಲ ಬರ ಆಯಿತು ಅವಕ್ಕೆ ಚಾಲ ಐತೆ ಮೂವರು ಓಪನ್ ಐತೆ ಫ್ರೆಂಡ್ಸ್ ಹಾಂ ಈ ಖುಷಿ ಆಗಬೇರಿ ಮತ್ತು ನೋಡಿ ಸಮಸ್ಯೆ ಆಗಿತ್ತು ಯಾರು ಖುಷಿ ಆಗಬೇರಿ ಮತ್ತು ಒಂದು ಸಮಸ್ಯೆ ಬಂದಿತ್ತು ಆ ಸಮಸ್ಯೆಗೆ ರೀ ಬಾರ ಸಲವರ್ವರೆಗೆ ನನ್ನ ಮೂರು ಚಾಲ ಆಯಿತು ಓಪನ್ ಆಯಿತು ಸಿಮ್ ಹಾಕದ ಮೆಮರಿ ಕಾರ್ಡ್ ಹಾಕದ ಎಲ್ಲ ಓಪನ್ ಮಾಡ್ದೆ ಬಟ್ ಗ್ಯಾಲರಿ ನೋಡೋ ಫೋಟೋ ಎಲ್ಲ ಡಿಲೀಟಿಗೆ ಪ್ಲೀಸ್ ಫೋಟೋ ಸಿಕ್ಕಾಪಟ್ಟಿ ಡಿಲೀಟಿಗೆ ವಾಟ್ಸಪ್ ಇಲ್ಲ ಏನಿಲ್ಲ ಬಟ್ ಅವಾಗ ನಾನು ನಾನು ರಿಚಾರ್ಜ್ ಮಾಡಿದೆ ಮತ್ತು ಡಾಟಾ ಹೆಚ್ಚಿಗೆ ಹಾಕೊಂಡು ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಳೋ ಅಪ್ಲಿಕೇಶನ್ ಎಲ್ಲದು ಮಾಡ್ಕೊಂಡು ಎಲ್ಲ ಐತೆ ಕರೆ ಎಲ್ಲ ಸರಿ ಆಯಿತು ಸರಿ ಆಯಿತು ನಾನು ಯೂಟ್ಯೂಬ್ ಚಾನಲ್ ರಾಜಶೇಖರ್ ಕಿಚ್ಚ ಬ್ಲಾಗ್ ಚಾನಲ್ 30,000 ಸಬ್ಸ್ಕ್ರೈಬ್ ಆಗಿದ್ರಿ 32 ಸಬ್ಸ್ಕ್ರೈಬ್ ಆಗಿರಿ ಹಾಂ ಅದು ಯಾವ ಮಾಡೋದು ಒಂದು ಡೀಪೋ ಒಂದು ಯೂಟ್ಯೂಬ್ ಲಾಗಿನ್ ಆಗ್ತಿತ್ತಲ್ಲ ಹಾಂ ಯೂಟ್ಯೂಬ್ ಲಾಗಿನ್ ಆಗತ್ತಿತ್ತಲ್ಲ ಯೂಟ್ಯೂಬ್ ಲಾಗಿನ್ ಜೀವನ ನೆನಪಿತ್ಕರ ಪಾಸ್ವರ್ಡ್ ನೆನಪಾರ ನಾನು ನೋಡಿ ಯಾಕೆ ಯಾಕೆ ಜಿಮೇಲ್ ಆಯಿತು ಒಂದು ಜಿಮೇಲ ಒಂದು ಯೂಟ್ಯೂಬ್ ಚಾನಲ್ ಬ್ಯಾನ್ ಆಯಿತು ಇದು ಎರಡನೇ ಜಿಮೇಲ್ ಒಂದು ಯೂಟ್ಯೂಬ್ ಚಾನಲ್ ರೀ ಅವು ಕ್ರಿಯೇಟ್ ಮಾಡಿ 3 ವರ್ಷ ಆಯ್ತು ರೀ ಮೂರು ವರ್ಷ ಇಲ್ಲಿ ತನ ಬಂದೈತೆ ಚಾನಲ್ ನಾನು ರೊಕ್ಕ ಬಂದಿಲ್ಲ ಏನು ಇದು ಆಗಿಲ್ಲ ಏನು ವಾಚ್ ಟೈಮ್ ಆಗಿದೆ ಏನಾಗಿಲ್ಲ ಟ್ರೈ ಮಾಡ್ಕೋತ ಬಿಡತ್ತೀನಿ ಇನ್ನು ನಾನು ಒಳ್ಳೇದಾಗುತ್ತಂದು ಇಂಟರ್ವ್ಯೂ ವಿಶ್ವಾಸದಿಂದ ವಿಡಿಯೋಗಳು ಮಾಡ್ತೀನಿ ಏನಂದು ಜೀರೋ ಡಾಲರ್ ಅಂದ ಎಲ್ಲ ಚಲೋ ಆಗಿತ್ತು ನನ್ನ ಯೂಟ್ಯೂಬ್ ಚಾನಲ್ ಆ ಕಾರಣ ನನಗೆ ತುಂಬ ದುಃಖ ಆಯಿತು ಯೂಟ್ಯೂಬ್ ಒಂದು ಸಮಸ್ಯೆ ಇತ್ತು ಯೂಟ್ಯೂಬ್ ಲಾಗಿನ್ ಮಾಡಿದ ಯೂಟ್ಯೂಬ್ ಅತ್ತ ಓಪನ್ ಆಗಿದೆ ನಂದು ರಾಜಶೇಖರ್ ಕಿಚ್ಚ ಬ್ಲಾಗ್ ಚಾನಲ್ ನಂದು ಈ ಸದ್ಯ ಈ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಅದೇ ಯೂಟ್ಯೂಬ್ ಚಾನಲ್ ಓಪನ್ ಆಗಿದ್ದೀನಿ ಜಿಮೇಲ್ ನೆನಪಿತ್ತು ಪಾಸ್ವರ್ಡ್ ನೆನಪಿದ್ದಿತ್ತಲ್ಲ ಪಾಸ್ವರ್ಡ್ ಎಲ್ಲ ಟ್ರೈ ಮಾಡ ಫಾರ್ವರ್ಡ್ ಹೊಡೆದ ಎಲ್ಲ ಮಾಡ್ದೆ ಬಟ್ ಏನೋ 8 ಕೋಡ್ ನೋಡ್ದೆ ಎಲ್ಲ ಕೊಡ ಅವತ್ತು ಒಂದು ಊಟಿಲ್ಲ ಅದು ಒಂದು ಊಟಿಲ್ಲ ತುಂಬ ಬೇಜಾರಾಯಿತು ತುಂಬ ಹತ್ತ ಆ ದುಕಾನು ನಂದು ಲ್ಯಾಪ್ನು ಆ ಥರ ಹತ್ತಿಲ್ಲ ನಾ ಒಂದು ಮೊಬೈಲ್ ಕಾಲ ಯೂಟ್ಯೂಬ್ ಕಾಲ ಉಕ್ಕು ಫೀಲಿಂಗ್ ಆಯಿತು ನನಗೆ ಕಣ್ಣ ನೀರು ನೋಡಿ ಫ್ರೆಂಡ್ಸ್ ನಾನು ತುಂಬ ಹುಚ್ಚಾಗ್ತಿದ್ದೀನಿ ಆ ಥರ ಹತ್ತ ನಾನು ಬಕ್ಕು ನೋವಿತ್ತು ಫ್ರೆಂಡ್ಸ್ ಬಕ್ಕು ನೋವಿತ್ತು ಆ ನಂತರ ರಾತ್ರಿ ನೋಡಿದ ನಾನು ಜಿಮೇಲ್ವರೆಗೆ ಸ್ವಲ್ಪ ಒಂದು ಪೋಸ್ಟ್ ಅಪ್ಲೋಡ್ ಮಾಡೋಣ ಈ ಥರ ಇರೋ ನನ್ನದು ಯೂಟ್ಯೂಬ್ ಚಾನಲ್ ನನ್ನ ಪಾಸ್ವರ್ಡ್ ನೆನಪಾಗ್ಯದ ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ರಿಕ್ವೆಸ್ಟ್ ಕರೆದ ಎಲ್ಲ ಮಾಡ್ದೆ ಆ ನಂತರ ಅವರು ಜಿಮೇಲ್ ಒಂದು ಏನೋ ರಿಕ್ವೆಸ್ಟ್ ಮಾಡಿದ್ರು ನಿಮ್ಮ 30 ದಿನವರೆಗೆ ನಿಮ್ಮ ಯೂಟ್ಯೂಬ್ ಚಾನಲ್ ಥರ ಜಿಮೇಲು ನಿಮಗೆಲ್ಲ ಇದು ಸಮಸ್ಯೆ ಆಗುತ್ತೆ ಅಂದರು ಆ ನಂತರ 30 ದಿನ ಹಂಗೆ ತೊಳ್ಕೊಬೇಕನ್ನ 30 ದಿನ ಚಾಲತ್ತಿತ್ತು ನನ್ನ ಯೂಟ್ಯೂಬ್ ಚಾನಲ್ ಜಿಮೇಲ OTP ಬರಬೇಕಂದ 30 ದಿನ ತೊಳ್ಕೊಬೇಕನ್ನ ನಾನು ಹೇಳ್ಬೇಕು ರಿಕ್ವೆಸ್ಟ್ ಮಾಡಿ ಜಿಮೇಲ್ವರೆಗೆ ರಿಕ್ವೆಸ್ಟ್ ಮಾಡ್ದೆ ನಾ ಮಾಡ್ದೆ ರಾತ್ರಿ ಊಟ ಮಾಡಿ ಫ್ರೆಂಡ್ಸ್ ನಮ್ಮ ಊಟ ಮಾಡ್ತು ಒಂದು ಊಟ ಮಾಡಿಲ್ಲ ದುಃಖ ಬರ್ತು ನಾನು ಮನೆಗೆ ಮನೆಗೆ ಹೋಗ್ಬೇಕೊಂಡ ಆ ಮಾತ್ರ ಏನು ಮಾಡ್ದನ ಟೈಮ್ ಎಷ್ಟಾಗಿತ್ತು 11 ಇಲ್ಲ 12 ಆಗಿತ್ತು 12 ಸಾಲ ಬರಾಗಿತ್ತು ಮನೆ 9 ಹೋಗಿದ್ದ 9 ಮುಕ್ಕೊಂಡು ಎದ್ದನ 11 ಸರಿ 12 ಸಾಲ ಬರಾಗಿತ್ತು ಎದ್ದನ ನಂತರ ಬತ್ 30 ನಾನು ಸ್ವಲ್ಪ ಟ್ರೈ ಮಾಡ್ಕೊಂಡೆ ಉಪ್ಪು ಟ್ರೈ ಮಾಡ್ದೆ ಇಂಡಿಗೆ ಏನ ಮಾಡ್ದೆ ಒಂದು ಅಲ್ಲಿ ಕುರು ಮಾಡ್ದೆ ಅವತ್ತು ಜಿಮೇಲ್ ಒಂದು ನೋಟಿಫಿಕೇಶನ್ ಬಂದಿತ್ತು ಈ ಜಿಮೇಲಿಂದ ಅದು ಕಂಪ್ನಿದು ಒಂದು ಇದು ಬಂದಿತ್ತು ರೀ ಆ ನಂತರ ನೋಡ್ದಪ್ಪ ಏನೇನು ಮೆಸೇಜ್ ಬಂದ ಅಂದ್ರೆ ಹೋದಲ್ಲ ನಿಮ್ಮದು ನಿಮ್ಮದು ಜಿಮೇಲ್ ಸಮಸ್ಯೆ ಹೋಗಿದೆ ರೀ ಈಗ ನೀವು ಕ್ರಿಯೇಟ್ ಆಗುತ್ತೆ ಈಗ ನೀವು ಏನು ಮಾಡೋದು ಚಾಲು ಆಗುತ್ತೆ ಅಂದರು ಆ ನಂತರ ಏನು ಮಾಡಿದೆ ನಾನು
ಕ್ರೋಮ್ ಓಪನ್ ಮಾಡ್ದೆ. ಕ್ರೋಮ್ ಓಪನ್ ಪ್ಲೇ ಸ್ಟೋರ್ ನೋಡ್ದೆ, ಅದು ಚಾಲಾಗಿಲ್ಲ. ಜಿಮೇಲ್ ಒಳಗೆ ಕ್ರಿಯೇಟ್ ಮಾಡಿ, ಅದು ಚಾಲಾಗಿಲ್ಲ. ಎಲ್ಲ ಕ್ರಿಯೇಟ್ ಮಾಡಿ ಆಗು ಚಾಲಾಗಿಲ್ಲ. ಆಗ ನನಗೆ ವಿಚಾರ ಮಾತು ಕ್ರೋಮ್ ಒಳಗೆ ನೋಡ್ತೀನಿ ಅಂದ. ಕ್ರೋಮ್ ಓಪನ್ ಮಾಡ್ದೆ. ಅಲ್ಲಿ ಏನು ಸರ್ಚ್ ಮಾಡ್ದೆ, ಜಿಮೇಲ್ ರಿಕವರಿ ಕೋಡ್ ಅಂದು ಅದು ಹೊಡೆದ. ಆ ನಂತರ ಕ್ರೋಮ್ ಓಪನ್ ಮಾಡ್ದೆ. ಕ್ರೋಮ್ ಓಪನಲ್ಲಿ ಅಲ್ಲಿ ಹೊಡೆದ್ರೆ ಜಿಮೇಲ್ ರಿಕವರಿ ಈ ಥರ ಸರ್ಚ್ ಮಾಡಿದೆ. ಸರ್ಚ್ ಮೇಲೆ ಒಂದು ಇದು ಬಂದಿತ್ತು ಅಲ್ಲಿ, ಅದು ಏನೋ ನೆನಪು ಫ್ರೆಂಡ್ಸ್, ಸುರ್ಸೊಟ್ಟು ಹೊರ್ಕೋದೇ ಆಗಿಲ್ಲ. ಆ ಥರ ನಂಗೆ ಅವತ್ತು ಇದಾಗಿತ್ತು. ಆ ತಲ ಏನೂ ಇದ್ದಿತ್ತು ನನಗೆ. ಇವೆಲ್ಲ ವಿಡಿಯೋ ನಾನು ಯೂಟ್ಯೂಬ್ ಚಾನಲ್ ತಲೆ ಬಿತ್ತಿತ್ತು ನನಗೆ. ಯೂಟ್ಯೂಬ್ ಚಾನಲ್ ಓಪನ್ ಆಗಬೇಕು ಆ ಥರ ಇತ್ತು ನನಗೆ. ಆ ನಂತರ ಏನು ಮಾಡ್ದೆ, ಅದು ಏನೋ ಹೊಡೆದ್ರೆ ಕ್ರೋಮ್ ಒಳಗೆ ಅದು ಒಂದು ಏನೇ ಒಂದು ರಿಕವರಿ ಏನೇ ಒಂದು ಅಕ್ಷರ ಒಂದು ಅದು ಒಂದು ಒಂದು ಅಕ್ಷರ ಇತ್ತು, ಕ್ಲಿಕ್ ಕೊಡ್ದೆ. ಇಲ್ಲಿ ಒಂದು ರಿಕವರಿ ಜಿಮೇಲ್ ಬಂತು. ಆ ಜಿಮೇಲ್ ಒಳಗೆ ನಾನು ಜಿಮೇಲ್ ಹಾಕದ. ಆ ನಂತರ ಹೆಸರು ಕೇತು, ಹೆಸರು ಪಾಸ್ವರ್ಡ್ ಕೇತು, ಪಾಸ್ವರ್ಡ್ ಮತ್ತು ಹಂಗೆ ಕ್ಯಾನ್ಸಲ್ ಆಯಿತು. ಮತ್ತು 8 ಕೋಡ್ ಕೇತು. ಅದು 8 ಕೋಡ್ ನಂಗೆ ಗೊತ್ತಿಲ್ಲ, ಏನಕ್ಕೆ ಗೊತ್ತಿಲ್ಲ ನನಗೆ. ಅದು ಮಾಡಿದೆ. ಆ ನಂತರ ಮತ್ತು ಅದು ಸ್ವಂತ ಅದೇ ಟ್ರಾಮಲ್ಲಿ ಇಂಟಿಗೆ ಅಕ್ಷರ ಏನೋ ಬರ್ತದೆ, ಟ್ರ್ಯಾ ಏನೋ ಬತ್ತು. ಟ್ರ್ಯಾ ಹೊಡೆದ. ಟ್ರ್ಯಾ ಹೊಡೆನ 3 ಅಪ್ಲಿಕೇಶನ್ ಬರ್ತೀರಿ. 3 ಅಪ್ಲಿಕೇಶನ್ ಬಂತು ರೀ. 3 ಅಪ್ಲಿಕೇಶನ್ ಏನೇನು ಬರ್ತು, ಒಂದನೇದು 8 ಕೋಡ್, ಒಂದೊಂದು ನನ್ನ ಜಿಯೋ ನಂಬರ್, ಎರಡನೇದು ಏರ್ಟೆಲ್ ನಂಬರ್, ಒಂದನೇದು ಜಿಮೇಲ್, ಎರಡನೇದು ನನ್ನ ಜಿಮೇಲ್ ಐತ್ರಿ. ಆ ನಂತರ ನಾ ಏನು ಮಾಡೋದ, ಒಂದು ಜಿಮೇಲ್ ಚಾಲೋದು ರೀ. ಒಂದು ಜಿಮೇಲ್ ಹೋಗಿದ್ರೆ ಇದೇ ಜಿಮೇಲ್ ಯೂಟ್ಯೂಬ್ ಚಾಲೋದು ರೀ. ಇದು ಒಂದು 2ನೇ ಜಿಮೇಲ್ ಯೂಟ್ಯೂಬ್ ಚಾನಲ್ ನಂದು. 1ನೇ ಜಿಮೇಲ್ ಯೂಟ್ಯೂಬ್ ಬ್ಯಾನ್ ಆಗ್ಯದ ಒಂದು. ನಾ ಮಾಡೋದ 1ನೇ ಜಿಮೇಲ್ ಒಂದು OTP ಹಾಕದ. ಆ ಜಿಮೇಲ್ ಒಂದು ಮೆಸೇಜ್ ಬತ್ತು ರೀ. ಆ ಕೋಡ್ ಹಾಕದ, ಅದು ಚಾಲಾಗಿಲ್ಲ. ಕೊಟ್ಟರೆ ಮಾಡೋದು ಗುದ್ದಾಡ ಜಿಮೇಲ್ ಕೂಡ ಅದು ಆಗಿಲ್ಲ. ಇಂಟಿಗೆ ಏನು ಮಾಡೋದು ನಾನು, 2ನೇ ಸಿಮ್ಮಿಗೆ ಅದು OTP 2ನೇ ಸಿಮ್ ಹೊಡ್ಬೇಕಲ್ಲ, ಅಲ್ಲಿ ಸಿಮ್ ಕೇಳ್ತಾರೆ. ಆ ಸಿಮ್ ಕ್ಲಿಕ್ ಕೊಡ್ದ, OTP ಬತ್ತು ರೀ. ಅದು OTP ಹಾಕದ, ಅದು ಚಾಲಾಗಿಲ್ಲ. ಆಗಿಲ್ಲ. ಇಂದಿಗೆ ನಮ್ಮ ಒಂದು ತುಂಬ ನೋವಾಯಿತು. ಯಾಕೆ ಚಾಲಾಗಲು ನನ್ನ ಜಿಮೇಲ್ ಯಾಕೆ ಚಾಲೋ ಅಂದು. ಒಂದು ನಾನು ಸೋತಿಲ್ಲ ಅವಾಗ, ಮತ್ತು ನಾನು ಬಿಟ್ಟಿದ್ದ ಕೈಯ ಮತ್ತು ಒಂದು ಸ್ವಲ್ಪ ಟ್ರ್ಯಾ ಮಾಡಿ ನೋಡ್ದೆ. ಇಂದಿನ ಏನಾಗಕ್ಕೆ 1ನೇ ಸಿಮ್ಮಿಗೆ ನೋಡ್ದೆ ನಾನು. 1ನೇ ಸಿಮ್ಮಿಗೆ OTP ಬರ್ತಪ್ಪ. OTP ಬರ್ದ ಮೇಲೆ OTP ಹಾಕೇ ಬಿಟ್ಟ. 1ನೇ ಸಿಮ್ ಇದು ಬತ್ತು ರೀ. ಆಗ ಹೊಡೆದ OTP ಕ್ಲಿಕ್ ಕೊಡ್ದ. ಆ OTP ಮತ್ತು ಮೆಸೇಜ್ ಹಾಕದ. ಮೆಸೇಜ್ ಹಾಕೋಣ ಒಮ್ಮೆ ಇದು ಬತ್ತು ರೀ. ಏನು ಬಾಕ್ಸು ಒಂದು ಕ್ರಿಯೇಟ್ ಪಾಸ್ವರ್ಡ್, ಒಂದು ನ್ಯೂ ಪಾಸ್ವರ್ಡ್. ಅಲ್ಲಿ ಕ್ರಿಯೇಟ್ ಪಾಸ್ವರ್ಡಿಂದ ನೀವು ಚೇಂಜ್ ಮಾಡಿ ನಿಮ್ಮ ಪಾಸ್ವರ್ಡ್. ಇನ್ನು ಪೇಪಿಸದ ಮೊದಲು ಪಾಸ್ವರ್ಡ್ ನೆನಪಿಲ್ಲ, ಈಗ ಹೊಸ ಪಾಸ್ವರ್ಡ್ ಮಾಡೋದು. ನಾನು ಕ್ರಿಯೇಟ್ ಪಾಸ್ವರ್ಡ್ ಕಂಪರ್ ಪಾಸ್ವರ್ಡ್ ಬಂತು. ಆ ನಂತರ ಏನು ಮಾಡ್ದೆ, ನಾನು ಹೊಸ ಪಾಸ್ವರ್ಡ್ ಹಾಕ್ಬೇಕನ್ನ. ಹೊಸ ಪಾಸ್ವರ್ಡನ್ನು ನಾ ಪಾಸ್ವರ್ಡ್ ಹೇಳೋಣ, ಯಾರೂ ಹೇಳೋಣ. ಆ ನಂತರ ಅದು ಹೊಸ ಪಾಸ್ವರ್ಡ್ ಹಾಕಿದೆ. ನನ್ನ ಮನಸ್ಸಿಗೆ ನಾ ಹೇಳೋಣ ಫ್ರೆಂಡ್ಸ್ ಸುಡೋಕೆಲ್ಲಿ. ಆ ಪಾಸ್ವರ್ಡ್ ಏನಕ್ಕೆ ನಾ ಹೇಳಲ್ಲ. ಆ ಪಾಸ್ವರ್ಡ್ ಹಾಕದ. ಪಾಸ್ವರ್ಡ್ 1ನೇ ಪಾಸ್ವರ್ಡ್ ಏನಕ್ಕೆ ಅದೇ ಹಾಕದ, ಮತ್ತು 2ನೇ ನೋಡಿದ್ರೆ ಅದೇ ಹಾಕದ. ಆ ನಂತರ ಇದು ಸಕ್ಸಸ್ಫುಲ್ ಐತೆ ರೀ. ಒಂದು ಇದು ಬರ್ತದೆ ಸಕ್ಸಸ್ಫುಲ್ ಅನ್ನೋ ಕಂಪ್ನಿಯಿಂದ ಒಂದು ಜಿಮೇಲ್ ಬರ್ತದೆ. ಆ ಜಿಮೇಲ್ ಭೀ ತೋರ್ಸೋಣ. ಯಾಕಂದರೆ ಕೆಲವು ಮಂದಿ ಏನು ಮಾಡ್ತಾರೆ, ನನ್ನ ಜಿಮೇಲ್ ತೋರಿಸಲ್ಲ, ಆ ಲಾಗಿನ್ ಮಾಡಿದ ಏನೋ ಒಂದು ಸಮಸ್ಯೆ ಮಾಡ್ತಾರೆ. ಅದು ಯಾವಾಗಲೂ ನಮ್ಮ ಜಿಮೇಲ, ನಮ್ಮ ಪಾಸ್ವರ್ಡ, ನಮ್ಮ OTP ಯಾರೂ ಬರೋ ಅವು ನಮಗೆ ಸಮಸ್ಯೆ ಆಗ್ತಾರೆ. ನಮ್ಮ ಊರು ಸಮಸ್ಯೆ ಆಗ್ತಾರೆ, ಮುಂದೆ ಎಲ್ಲಕ್ಕೂ ಸಮಸ್ಯೆ ಆಗ್ತಾರೆ. ಅದು ಯಾವಾಗಲೂ ಒಬ್ಬರು ಬರೋ ಜಿಮೇಲ OTP ಏನು ಬಂದು ಯಾರು ಬರೋ ಫ್ರೆಂಡ್ಸ್ ಸಮಸ್ಯೆ ಅವ್ರಿಗೂ. ಆ ನಂತರ ಮೆಸೇಜ್ ಬರ್ತೀರಿ, ನಿಮ್ಮ ಜಿಮೇಲ್ ಆಕ್ಟಿವೇಟ್ ಆಗಿದೆ ಅಂದೆ. ಹೊಸ ಪಾಸ್ವರ್ಡ್ ಹಾಕ್ಬಿಟ್ಟೆ. ಹೊಸ ಪಾಸ್ವರ್ಡ್ ನೆನಪಾಯಿತು. ಆ ನಂತರ ತುಂಬ ಖುಷಿ ಆಯ್ತು ನನಗೆ. ತುಂಬ ಖುಷಿ ಆದ ನಂತರ ಡೈರೆಕ್ಟ್ ಒಳಗೆ ಯೂಟ್ಯೂಬ್ಗೆ ಹೋದನ. ಒಂದು ಜಿಮೇಲಕ್ಕೆ ಯೂಟ್ಯೂಬ್ ಚಾನಲ್ ಬ್ಯಾನ್ ಆಗ್ಯಾರ ರೀ. ಈ ಸದ ಯೂಟ್ಯೂಬ್ ಕ್ರಿಯೇಟ್ ಮತ್ತು ಅಲ್ಲಿ ಜಿಮೇಲ್ ಬೇಕು ರೀ. ಜಿಮೇಲ್ ಇದೆ, ಯೂಟ್ಯೂಬ್ ಓಪನ್ ಆಗ್ತದೆ. ಅದು 2ನೇ ಕ್ರಿಯೇಟ್ ಹೊಡೆದ, 2ನೇ ಜಿಮೇಲ್ ಹೊಡೆದ. ನಮ್ಮ 2ನೇ ಜಿಮೇಲ್ ನೆನಪಂದ್ರೆ ಎಲ್ಲ ಹಾಕದ. ಎಲ್ಲ ಆಗ ನಂತರ ಹೊಸ ಪಾಸ್ವರ್ಡ್ ನೆನಪಿತ್ತು, ಪಾಸ್ವರ್ಡ್ ಆಗದ. ನಂತರ ಯೂಟ್ಯೂಬ್ ಚಾಲೈತು ಫ್ರೆಂಡ್ಸ್. ತುಂಬ ರಾತ್ರಿ ತುಂಬ ಖುಷಿ ಆಯ್ತು. ಹಾರಾಡ್ತಿದ್ದ ಕುಣಿಯೋದು ನಮ್ಮ ರಾತ್ರಿ ಪಾಪ ಅವರು ನಮ್ಮವ್ವ ನಾನು ಕಾಲಾಗ ಅವರು ತುಂಬ ಸಂಕಟ ಮಾಡ್ಕೊಂಡು ತುಂಬ ನೋಡ್ಬಿಟ್ರು. ನಾನು ಕಾಲ ಸರಿ ಅವ್ರಿಗೂ ಊಟ ಮಾಡಿಲ್ಲ. ಯಾಕಂದ್ರೆ ನನಗೆ ಏನಾಯ್ತಾರಲ್ಲ, ನಮ್ಮವ್ಗೂ ಫೀಲಿಂಗ್ ಮಾಡ್ಕೋತಾರೆ. ನಮ್ಮವರು ಫೀಲಿಂಗ್ ಮಾಡ್ಕೊಳಕ್ಕಾರ ನಮ್ಮ ತಾಯಿ ಆತ ನಮ್ಮ ಅನ್ಕೊಂಡೆ ರೀ. ಯಾಕಂದ್ರೆ ಅವ್ರಿನ ಏನೂ ಒಂದು ಹೆಲ್ಪ್ ಮಾಡಿಲ್ಲ, ಏನು ಸಹಾಯ ಮಾಡಿಕರೆ ಯಾವಾಗ ನನಗೇನಾಯ್ತಲ್ಲ, ನಮ್ಮವ್ವ ಕನ್ನಡ ಇರ್ತದೆ ಅತ್ತು ನಮ್ಮವ್ವನ ಕಾಜರಿ. ನಮ್ಮವನೇ ಹೀರೋ, ನಮ್ಮವನೇ ನಮ್ಮ ಅಪ್ಪ, ನಮ್ಮವನೇ ದೂರ, ಎಲ್ಲ ನಮ್ಮ ತಾಯಿನೇ. ಆ ತಾಯಿ ಆಶೀರ್ವಾದ ನನಗೆ ಆ ಚಾನಲ್ ಒಳ್ಳೆ ಬತ್ತು ನನಗೆ. ಬಹುಶಃ ನಮ್ಮವ್ವ ತಾಯಿ ದಿನ ಆಶೀರ್ವಾದ ನನ್ನ ಚಾನಲ್ ಚಾಲೈತು ಫ್ರೆಂಡ್ಸ್, ಚಾಲಾಯಿತು. ಈ ವಿಡಿಯೋ ಪೂರ್ತಿ ನೋಡಿ ಫ್ರೆಂಡ್ಸ್. ಯಾರು ಈ ವಿಡಿಯೋ ಯಾಕೆ ಕಾರಣ
ಈ ವಿಡಿಯೋ ಮಿಸ್ ಆಗಿ ನೋಡ್ಬೇಡ್ರಿ, ಪೂರ್ತಿ ವಿಡಿಯೋ ನೋಡಿ. ಈ ವಿಡಿಯೋ ಎದಕ್ಕೆ ಕಾರಣ ಮಾಡ್ತೀನಿ ನಾನು ನಿಮ್ಗೆ ಗೊತ್ತಾಗಬೇಕು. ಯಾವಾಗಲೂ ನಿಮಗೂ ನಮ್ಮ ಥರ ಸಮಸ್ಯೆ ಆತ, ನಮ್ಮ ಥರ ಈಗ ನಾನು ಹಂಗೆ ಸಮಸ್ಯೆ ನಿಮ್ಗೂ ಆಗುತ್ತೆ. ಅದಕ್ಕೆ ಯಾವಾಗಲೂ ಹುಷಾರಿರಿ. ಜಿಮೇಲ್ ನೆನಪಿಟ್ಕೋರಿ, ಪಾಸ್ವರ್ಡ್ ನೆನಪಿಟ್ಕೋರಿ, ಇಮೇಲ್ ಮತ್ತು ಏನೇನೋ ಆ ಥರ ಎಲ್ಲ ಏನೇನೋ ಹೊಸ ಕ್ರಿಯೇಟ್ ಮಾತ್ರಲ್ಲ, ಅವು ಹೆಸರುಗಳು ಪಾಸ್ವರ್ಡ್ ನೆನಪಿಟ್ಕೋರಿ. ನನ್ನ ಥರ ಸಮಸ್ಯೆ ಆತಾವ್ರಿ. ಹಾಂ, ನೀವು ಅನ್ಕೋತೀರ ಇಬ್ಬರು ಹೊಸದು ಮಾತಿನ ಅನ್ಕೋಬ್ರಿ. ಅದರಿಂದ ಏನೇ ಕ್ರಿಯೇಟ್ ಮಾಡ್ತೀರಿ, ಏನು ಫೇಸ್ಬುಕ್ಕ, ಇನ್ಸ್ಟಾಗ್ರಾಮ, ಯೂಟ್ಯೂಬ್ ಎಷ್ಟು ಸಬ್ಸ್ಕ್ರೈಬ್ ಆಗಿತ್ತ, 31 ಮಿಲಿಯನ್ 2 ಮಿಲಿಯನ್ ಸಬ್ಸ್ಕ್ರೈಬ್ ಐತೆ. ಅದು ಹೋಯ್ತು ಅಂದ್ರೆ ಎತ್ತು ನೋವಾಗುತ್ತೆ, ಎಷ್ಟು ಸಂಕಟ ಆತ. ಹೌದಲ್ಲ, ಒಕ್ಕೂದೈತಿರು ಅವತ್ತು ರಾತ್ರಿ ಖುಷಿ ಆಯ್ತು ನನಗೆ. ಖುಷಿ ನಮ್ಮ ಮಗು ಅದನ್ನು ಮಗು ಖುಷಿ ಪಟ್ಟರು. ಈಗ ಸಂತೋಷದಪ್ಪ. ಈಗ ಆ ಥರ ಮಾಡಬಲ್ಲ, ಅವನು ಹೋಗ್ತೀನು ಏನು ತಲೆ ಕೊಡ್ಸ್ಕೊಂಡ್ರು ಮಗಂದ. ಮತ್ತು ರಾತ್ರಿ ಸ್ವಲ್ಪ 2-3 ಪಿಕ್ಚರ್ ನೋಡ್ಬೇಕಂಬಿಟ್ಟೆ. ಅದಕ್ಕೆ ನಾನು ಸೋಮವಾರ ಮಂಗಾರ ನಿಮ್ಮ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿತ್ತು. 2 ದಿನ ಯೂಟ್ಯೂಬ್ ಒಂದು ವಿಡಿಯೋಗಳು ಬಂದಾವ್ರಿ. ಹೌದ್ರಿ, ಶೋರ್ಟ್ ಒಂದು ಅಪ್ಲೋಡ್ ಮಾಡಿಲ್ಲ. ಈ ವಿಡಿಯೋ ಯಾಕೆ ಕಾರಣದಿಂದ ಮಾಡಿನಂದರೆ ಎಲ್ಲರ ನಮ್ಮ ಯೂಟ್ಯೂಬ್ ಚಾನಲ್ವರಿಗೆ, ನಮ್ಮ ಫ್ಯಾಮಿಲಿ, ನಮ್ಮ ಕುಟುಂಬದವ್ರಿಗೆ ಅವ್ರಿಗೆ ಗೊತ್ತಾಗಬೇಕು. ಹಾಂ, ನಾನು ಹೆಂಗೆ ಸಮಸ್ಯೆ ಆಗಿದ್ದಾರೆ ಯಾವಾಗ ನಿಮಗೆ ಭೀ ಸಮಸ್ಯೆ ಆಗ್ತದೆ. ಅದಕ್ಕೆ ಜಿಮೇಲಲ್ಲಿ, ಇಮೇಲಲ್ಲಿ ಏನಿದು ಅವನ ಹೆಸರು, ಅವನ ಫೋನ್ ನಂಬರ್ ಯಾವಾಗಲೂ ನೆನಪಿಟ್ಕೊಳ್ರಿ. ಇಲ್ಲ ನೆನಪಿದ್ದಿತ್ತಲ್ಲ ಡೈರಿ ಒಳಗೆ ಬರ್ಕೊರಿ, ಇಲ್ಲ ಫೋನ್ ಸೆಟ್ ಮಾಡ್ಕೊರಿ. ನಾನು ದಿನ ನಾನು ಊಟಿಲ್ಲ, ದಿನ ಮುಕ್ಕೋತೀನಿ ವೀಡಿಯೋ ಕಾಲ. ಈ 3 ಕಾಲ ದಿನ ಹತ್ತೀನಿ, 2 ದಿನ ಊಟ ಇಲ್ಲ. 10 ಸಂಕಟ ಮಾಡ್ಕೊಂಡೀನಿ. ಹಾಂ, ಈಗ ನಾನು ತಲೆ ನೋಡಿ ಚಕ್ರಮೂಲ ತಲೆ 2 ದಿನ ಊಟಿಲ್ಲ. ಈಗ ಉಂಡಿನ ಮುಂಜಾನೆ ಯೂಟ್ಯೂಬ್ ಚಾಲ ಖುಷಿದ್ರೆ ಇವಾಗ ಒಂದಿಗೆ ಧಮ್ಸ್ಕೊತ ಫೇಸ್. ಯಾಕೆ ನಾನು ಧಮ್ಸ್ಕೊತಾಗಬೇಕು. ಯಾಕೆ 2 ದಿನ ಊಟ ಮಾಡಿಲ್ಲ ಮನುಷ್ಯಕ್ಕೆ ಊಟ ಇರ್ಬೇಕು ರೀ. 24 ತಾಸು ಮನುಷ್ಯಗೆ ಶರೀರಕ್ಕೆ ಊಟ ಶರೀರ ತಾಕತ್ತಾರೆ. ನಾನು 2 ದಿನ ಊಟ ಮಾಡಿರ್ಬತ್ತ, ಅದು ಶಕ್ತಿ ಆಗಿತ್ತವ ರೀ. ಇನ್ನು ಮಾತಾಡ್ಬೇಕನ್ನೋದು ಸ್ವಲ್ಪ ಧಮ್ಸ್ಕೊತ ನನಗೆ ಹಂಗೆ ಅನ್ಸ್ಕೊತ. ಬಾಯಿ ಸಿಕ್ಕಪ್ಪ ನನಗೆ ಅದು ಮತ್ತು ಬಿಸಿಲು ನೋಡಿ ಹಟ್ಟಿದೆ ಅದು. ಹಾಂ, ಈ ಥರ ನನ್ನ ಜೊತೆ ಈ ಥರ ಸಮಸ್ಯೆ ಐತೆ ಫ್ರೆಂಡ್ಸ್. ಈ ಥರ ಉಕ್ಕು ಸಮಸ್ಯೆ ಇರೋ ನನಗೆ 2 ದಿನ ಆಯಿತು. ಹಾಂ, ಈಗ ನಾನು ಯೂಟ್ಯೂಬ್ ಒಲೆ ಬಂದರೆ ಯೂಟ್ಯೂಬ್ ಒಲೆ ಬತ್ತು ಒಂದು ಫೋಟೋಗಳು ಮತ್ತು ಹೆಚ್ಚೆಷ್ಟು ಫೋಟೋಗಳು ಮತ್ತು ವಾಟ್ಸಪ್ ಅದು ಎಲ್ಲ ಇದು ಆಯ್ತು ರೀ. ಡಾಟಾ ಎಲ್ಲ ಹೋಯ್ತು, ಎಲ್ಲ ಸ್ವಚ್ಛ ಆಯಿತು. ಫೋನೇನು ಸ್ವಚ್ಛ ಆಯಿತು, ನಾನು ಬುಕ್ ಮನಸ್ಸು ಆಯಿತು. ಇರಿ ಬಿಡಿ. ಮತ್ತು ಏನೇನು ಆಗಲಿ ಮತ್ತು ಡಾಟಾ ಫೋಟೋಗಳು ಒಲೆ ಮತ್ತು ಹೋಗ್ಬತ್ತ ಯೂಟ್ಯೂಬ್ ಬರ್ತಿತ್ತು ರೀ. ಯೂಟ್ಯೂಬ್ ಬತ್ತು, ಅದು ಖುಷಿಯಾಗಿ ನನಗೆ. ಅದಕ್ಕೆ ಈ ವಿಡಿಯೋ ನಿಮ್ಗೆ ಗೊತ್ತಾಗಬೇಕು, ಈ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇಷ್ಟೇ ನಾನು ಮಾತಾಡೋದು. ಹಾಂ, ಆದ ಕಾರಣ ನಾನು 2 ದಿನ ಆಯಿತು ವಿಡಿಯೋ ಅಪ್ಲೋಡ್ ಮಾಡಿ, ಶೂಟ್ಗಳು ಅಪ್ಲೋಡ್ ಮಾಡಿಲ್ಲ. ಹಾಂ, ಈ ವಿಡಿಯೋ ಈ ವಿಡಿಯೋ ದೊಡ್ಡದಾಯ್ತು ಫ್ರೆಂಡ್ಸ್. 20 ನಿಮಿಷ ವಿಡಿಯೋ ಆಯ್ತು ಈಗ. ಹಾಂ, ಇಲ್ಲಿಗೆ ಮುಗಿಸ್ತೀನಿ ವಿಡಿಯೋ ಬುಕ್ಕು ದೊಡ್ಡದಾಗತ್ತವ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಯಾವಾಗ ನಾನು ಈ ವಿಡಿಯೋ ನೋಡ್ತಿದ್ದೆ ಅಂದ್ರೆ ಅರ್ಧ ಬಿಡೋದು ಮಾಡ್ಬಿಟ್ಟು ಎಲ್ಲರಿಗೂ ಮಾತಾಡ್ತೀನಿ. ಈ ವಿಡಿಯೋ ಪೂರ್ತಿ ನೋಡಿ ತಿಳ್ಕೊರಿ. ಹಾಂ, ಈ ವಿಡಿಯೋ ಯಾಕೆ ಮಾಡಿನಂದರೆ ಪ್ರತಿ ಎಲ್ಲರಿಗೂ ಗೊತ್ತಾಗಬೇಕು ಈ ವಿಡಿಯೋ ಮಾಡೀನಿ. ಹಾಂ, ನನ್ನ ಜೊತೆ ಹಂಗೆ ಆಗ್ಯದಲ್ಲ, ನಿಮ್ಗೆ ಒಂದು ಟೈಮ್ ಬರ್ತಾವ್ರಿ. ಅದು ನೀವು ಭೀ ಯಾವಾಗಲೂ ಹುಷಾರಿರಿ. ಯಾಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಫ್ಯಾಮಿಲಿ, ನಮ್ಮ ಕುಟುಂಬದವ್ರಿಗೆ, ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಅವರಿಗೆ ನನ್ನ ಥರ ಸಮಸ್ಯೆ ಆಗ್ಬಾರ್ದು. ಆ ಕಾರಣ ನಿಮ್ಗೆ ಗೊತ್ತಾಗಬೇಕು. ಯಾವಾಗೂ ನೀವು ಭೀ ನೆನಪಿಟ್ಕೊರಿ. ಜಿಮೇಲ, ಇಮೇಲ, ಫೇಸ್ಬುಕ್ಕ, ವಾಟ್ಸಪ್ಪ ಏನೇನು ಕ್ರಿಯೇಟ್ ಮಾಡ್ತಿರಲ್ಲ, ಹೆಸರು ಪಾಸ್ವರ್ಡ್ ನೆನಪಿಟ್ಕೊರಿ. ಇಲ್ಲಿ ಡೈರಿ ಒಳಗೆ ಬರ್ಕೊರಿ, ಫೋನ್ ಸೆಟ್ ಮಾಡ್ಕೊರಿ. ಓಕೆ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ್? ಆರಾಮದಿರಿ, ಚೆನ್ನಾಗಿದ್ರಿ, ಖುಷಿ ಇದ್ರಿ? ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ಮುಗಿಸ್ತೀನಿ ಈ ವಿಡಿಯೋ ಮಾತಾಡೋದು. ಈ ವಿಡಿಯೋ ಬುಕ್ಕು ದೊಡ್ಡದಾಯಿತು. ಏನು ನೀರಸ ಆಗ್ಯಾವ, ತುಂಬ ಮನುಷ್ಯ ಮಯ ತಾಕತ್ತಿಲ್ಲಂಗೆ ನನಗೆ. ಸ್ವಲ್ಪ ಆರಾಮ ಇಲ್ಲವತ್ತ ನನಗೆ. ಈ ದಮ್ ಬುಕ್ಕು ಭೀ ಆಗಲ್ಲ. ಈ ಮುಖನೂ ವಿಡಿಯೋ ಮಾಡತ್ತೀರಿ ಈಗ ಸದ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ಮುಗಿಸ್ತೀನಿ. ಮತ್ತು ನಾಳೆಗೆ ಮತ್ತು ಬ್ಲಾಗ್ ವಿಡಿಯೋ ಮಾಡ್ತೀನಿ. ಅತ್ತೆ ಅರ್ಧ ವಿಡಿಯೋ ಮಾಡ್ತೀನಿ. ದಿನ ಬ್ಲಾಗ್ ವಿಡಿಯೋ ಮಾಡಬೇಕು. ಯಾಕಂದರೆ ನಾನು ದಿನ ಬ್ಲಾಗ್ ವಿಡಿಯೋ ಮಾಡೋ ನನ್ನ ವಾಚ್ ಆಗ್ತಾರೆ. ಈ ಕಾರಣ ವಾಚ್ ಭೀ ಇದು ಆಗ್ತಿತ್ತಲ್ಲ. ಅಂದರೆ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್, ಎಲ್ಲ ನಮ್ಮ ಫ್ಯಾಮಿಲಿ ಕುಟುಂಬದವರಿಗೆ ಈ ವಿಡಿಯೋ ಅರ್ಧ ಬರೆದು ಮಾಡಬೇಡಿ. ವಿಡಿಯೋ ಪೂರ್ತಿ ನೋಡಿ. ಈ ವಿಡಿಯೋ ಇಷ್ಟ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಎಷ್ಟೆಷ್ಟು ಎಂಥದ್ದು ವಿಡಿಯೋಗಳು ಸಪೋರ್ಟ್ ಮಾಡ್ತೀವಿ. ನಾನು ಅಂತ ಅಂಗಲಿ ಕಡೆಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಈ ವಿಡಿಯೋ ಪೂರ್ತಿ ನೋಡಿ. ಮತ್ತು ಆ ನಂತರ ಈ ವಿಡಿಯೋ ನೋಡ್ತಾರೆ ಅರ್ಧ ಓಡಿಸೋದು, ಮತ್ತು ಮುಂದುವರ್ಸೋದು, ಅರ್ಧ ಮಾಡೋದು, ಕ್ಯಾನ್ಸಲ್ ಮಾಡೋದು, ಮತ್ತು ಹಿಂಗೆ ಮಾಡಬೇಡ್ರಿ. ಈ ವಿಡಿಯೋ ಪೂರ್ತಿ ನೋಡಿ, ನಮ್ಗೆ ಗೊತ್ತಾಗುತ್ತೆ. ಯಾಕಂದರೆ ಫೀಲಿಂಗ್ ವಿಡಿಯೋ ಅದ. ನಿಮ್ಮ ಕಾರಣ ವಿಡಿಯೋ ಮಾಡಿ ನಾನು.
ಬಕ್ಕು ಕಷ್ಟಪಟ್ಟ ಮಾಡಿ ವೀಡಿಯೋ ಮಾಡ್ತೀನಿ ನಾನು ಸ್ವಲ್ಪ ನೋಡ್ರಿ ಯಾರು ಇದು ಮಾಡಬೇಡಿ ಫ್ರೆಂಡ್ಸ್ ಪ್ಲೀಸ್ ಈ ವಿಡಿಯೋ ಪೂರ್ತಿ ನೋಡಿ ತಿಳ್ಕೊರಿ ನಿಮ್ಮ ಕಾರಣ ಮಾಡೀನಿ ವಿಡಿಯೋನ ನನಗೆ ಗೊರ ಯಾವ ಸಮಸ್ಯೆ ಇದಲ್ಲ ನಿಮ್ಗೆ ಆಗುತ್ತಾನೆ ನಿಮ್ಗೆ ಗೊತ್ತಾಗಬೇಕು ಈ ವಿಡಿಯೋ ಮಾಡೀನಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಅರ್ಧ ಮಾಡಬೇಡಿ ಈ ವಿಡಿಯೋ ಪೂರ್ತಿ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅರ್ಧ ಮಾಡಬೇಡಿ ಫ್ರೆಂಡ್ಸ್ ಪ್ಲೀಸ್ ನಿಮ್ಗೆ ಕೈ ಮುಗಿದ್ಕೊತೀನಿ ಲೈಕ್ ಫ್ರೆಂಡ್ಸ್ ನಿಮ್ಮ ಇಷ್ಟ ಆಗಿದ್ದನ್ನು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಫ್ರೆಂಡ್ಸ್ ಮತ್ತು ನಿಮ್ಗೆ ಬ್ಲಾಗ್ ವಿಡಿಯೋಲಿ ಸಿಗ್ತೀನಿ ಲೈಕ್ ಫ್ರೆಂಡ್ಸ್ ಇವ್ರ ಮನೆಗೆ ಹೋಗ್ತೀನಿ ಮುಕ್ಕೋತೀನಿ ಮತ್ತು ಈ ವಿಡಿಯೋ ಎಡಿಟ್ ಮಾಡಬೇಕು ಓಕೆ ಫ್ರೆಂಡ್ಸ್